ದಮಸ್ಕದ ದಾರಿಯಲ್ಲಿ ಪೌಲನು ಯೇಸು ಕ್ರಿಸ್ತನನ್ನು ಕಂಡುಕೊಂಡನು. ನಾವೆಲ್ಲರೂ ಯಾವಾಗ ಕಂಡುಕೊಂಡಿದ್ದೇವೆ? ಅದು ನಮ್ಮೆಲ್ಲರಿಗೂ ಗೊತ್ತಿದೆಯಾ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ವಂದನೆಗಳು. ನಮ್ಮ ಜೀವಿತ ಸಂಕಟಗಳನ್ನು ಹಾದು ಹೋಗುವ ಜೀವಿತ. ಯಾರು ಇದರಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಆದರೆ ಈ ಲೋಕವನ್ನು ಜಯಿಸಿದ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುವಾಗ ಮುಳ್ಳಿನ ದಾರಿಯಲ್ಲಿಯೂ ಕೂಡ ಸಂತೋಷ ಪಡಲು ಸಾಧ್ಯ. ಈ ಗೂಢಾರ್ಥವನ್ನು ತಿಳಿದುಕೊಳ್ಳಲು ಇಂದಿನ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 4ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಈ 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಕ್ರಿಸ್ತನಿಗಾಗಿ ಶ್ರಮೆ ತಾಳುವ ಸೇವೆಯಲ್ಲಿ ದೇವರ ಸಂತೈಸುವಿಕೆ ಎಂಬುದಾಗಿದೆ. ಪ್ರಿಯರೇ, ದೇವರ ಸಂತೈಸುವಿಕೆಯ ಇನ್ನೊಂದು ಭಾಗವನ್ನು ಇಲ್ಲಿ ನೋಡುತ್ತೇವೆ. ಜೀವನದ ಯೋಜನೆಗಳಲ್ಲಿ ಆತನ ಸಂತೈಸುವಿಕೆ ಕುರಿತು 1ನೇ ಅಧ್ಯಾಯದಲ್ಲಿ ನೋಡಿದೆವು. ಪಾಪದಲ್ಲಿ ಬಿದ್ದವನನ್ನು ಪುನಃ ಮೊದಲಿನ ಸ್ಥಿತಿಗೆ ತರುವುದರಲ್ಲಿನ ಆತನ ಸಂತೈಸುವಿಕೆಯನ್ನು 2ನೇ ಅಧ್ಯಾಯದಲ್ಲಿ ನೋಡಿದೆವು.
ಕ್ರಿಸ್ತನ ಮಹಿಮೆಯ ಸೇವೆಯಲ್ಲಿ ದೇವರ ಸಂತೈಸುವಿಕೆಯ ಕುರಿತು 3ನೇ ಅಧ್ಯಾಯದಲ್ಲಿ ನೋಡಿದೆವು. ಪ್ರಿಯರೇ, ಈ 3 ಅಧ್ಯಾಯಗಳು ಅದ್ಭುತವಾಗಿತ್ತಲ್ಲವೇ? ನಾವು ಈಗ ಬೆಟ್ಟದಿಂದ ಕೆಳಗಿಳಿದು ಬಾರದೆ ಅಲ್ಲೇ ಇದ್ದು ಕ್ರಿಸ್ತನಿಗಾಗಿ ಶ್ರಮೆ ತಾಳುವ ಸೇವೆಯಲ್ಲಿ ದೇವರ ಸಂತೈಸುವಿಕೆಯ ಕುರಿತಾಗಿ ನೋಡಲಿದ್ದೇವೆ. ನಾವು ಸ್ವಲ್ಪ ಇನ್ನೂ ಮೇಲಕ್ಕೆ ಹತ್ತಬೇಕಾಗಬಹುದು. ಹೆಚ್ಚು ಮೇಲಕ್ಕೆ ಹೋದರೆ ನಮಗೆ ಉಸಿರಾಡಲು ಕಷ್ಟವಾದೀತು. ಮೇಲಕ್ಕೆ ಬನ್ನಿರಿ ಎಂದು ಪೌಲನು ಹೇಳುತ್ತಾನೆ. ನಾವು ಹಾಗೆ ಮಾಡೋಣ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆದದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ಅದ್ಭುತವಾದ ಸೇವೆಯಾಗಿದೆ. ದೇವರು ನಮಗೊಂದು ಸಂದೇಶ ಕೊಟ್ಟಿದ್ದಾನೆ. ಅದನ್ನು ಮನುಷ್ಯರಾರೂ ಯೋಚಿಸಿರಲಿಕ್ಕಿಲ್ಲ. ಸುವಾರ್ತೆಯ ಸತ್ಯಾರ್ಥಗಳನ್ನೊಳಗೊಂಡ ಇಂತಹ ಯೋಜನೆಯನ್ನು ಮಾನವನಿಗೆ ಯೋಚಿಸುವುದು ಅಸಾಧ್ಯವಾದದ್ದು. ದೇವರ ಕರುಣೆ ಅಲ್ಲದೆ ಈ ಅದ್ಭುತವಾದ ಸೇವೆಯಲ್ಲಿ ಪಾಲುಗಾರನಾಗಿ ದೇವರು ನನ್ನನ್ನು ಪಾಲುಗಾರರನ್ನಾಗಿ ಮಾಡಿದ್ದಕ್ಕೆ ಬೇರಾವ ಕಾರಣವನ್ನು ನಾನು ಕಾಣೆನು. ದೇವರು ಕರುಣೆಯಲ್ಲಿ ಐಶ್ವರ್ಯವಂತನೆಂದು ನಾವು ನೋಡಿದೆವು. ನನ್ನ ಬಳಿಗೆ ಬರುವ ಮೊದಲೇ ಆತನ ಕರುಣೆ ಮುಗಿದು ಹೋಗಲಿಲ್ಲ. ಯಾಕಂದರೆ ನನಗೆ ಅಪಾರ ಕರುಣೆಯ ಅಗತ್ಯವಿದೆಯೆಂಬುದನ್ನು ಆತನು ತಿಳಿದಿದ್ದನು. ನನಗೆ ಆತನು ವಿಶೇಷ ಕರುಣೆಯನ್ನು ತೋರಿಸಿದ್ದಾನೆ. ಕೃಪೆಯಿಂದಲೇ ಈ ಸತ್ಯವೇದ ಅಧ್ಯಯನ ಸೇವೆಗೆ ಆತನು ನನ್ನನ್ನು ನೇಮಿಸಿದ್ದಾನೆ. ಇದು ಆತನ ಕರುಣೆಯಿಂದಲೇ. ಆದ್ದರಿಂದ ನಾವು ಸೋತು ಹೋಗುವುದಿಲ್ಲ, ನಾವು ಅದರಲ್ಲಿ ಸಂತೋಷಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಸೇವೆಯ ಕುರಿತು ಅಷ್ಟು ಅದ್ಭುತವಾದದ್ದು ಏನಿದೆ? ನಾನದನ್ನು ಹೇಳುತ್ತೇನೆ. ನಾನು ವೇದ ಶಾಲೆಯಲ್ಲಿರುವಾಗ ಇತರ ಧರ್ಮಗಳ ಕುರಿತಾಗಿಯೂ ಕಲಿತಿದ್ದೇನೆ. ಅದು ನನಗೆ ಎಷ್ಟು ಆಸಕ್ತಿಕರವಾಗಿತ್ತೆಂದರೆ ನಾನು ಮತಧರ್ಮಗಳ ಹೋಲಿಕೆಗಳ ಕುರಿತು ಹೆಚ್ಚಾಗಿ ಅಧ್ಯಯನ ಮಾಡಬೇಕೆಂದಿದ್ದೆ. ಅದನ್ನು ನಾನು ಮಾಡದಿದ್ದರೂ ಈ ಲೋಕದ ಅನೇಕ ಮತಧರ್ಮಗಳ ಕುರಿತಾಗಿ ನಾನು ತಿಳಿದುಕೊಂಡಿದ್ದೇನೆ. ದೇವರ ಕೃಪೆಯ ಸುವಾರ್ತೆಯಾದ ಕ್ರೈಸ್ತತ್ವಕ್ಕೂ ಲೋಕದ ಇತರ ಧರ್ಮಗಳಿಗೂ ಇರುವ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ಅದನ್ನು ಸರಳವಾಗಿ ಒಂದೇ ಶಬ್ದದಲ್ಲಿ ಹೇಳಬಹುದು. ಇತರ ಎಲ್ಲ ಧರ್ಮಗಳು ಮಾಡು ಮಾಡು ಎನ್ನುತ್ತವೆ, ಆದರೆ ಸುವಾರ್ತೆಯು ಮಾಡಿ ಆಗಿದೆ ಎಂದು ಹೇಳುತ್ತದೆ. ದೇವರು ನನಗಾಗಿ ಏನನ್ನು ಮಾಡಿದ್ದಾನೆಂದು ಸುವಾರ್ತೆಯು ನನಗೆ ಹೇಳುತ್ತದೆ. ನಾನು ಅದನ್ನು ನಂಬಬೇಕು, ದೇವರನ್ನೂ ನಂಬಬೇಕು. ಆತನ ಬಳಿಗೆ ಬರಲು ನನಗಿರುವ ಒಂದೇ ಮಾರ್ಗ ನಂಬಿಕೆಯದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಪ್ರಿಯರೇ, ಇದಕ್ಕೆ ವಿರುದ್ಧವಾಗಿ ಈ ಲೋಕದ ಧರ್ಮಗಳು ಹೇಳುವಂತಹದ್ದು ಮಾಡು ಎಂಬುದಾಗಿ. ಪ್ರಿಯರೇ, ಈ ಎಲ್ಲ ಧರ್ಮಗಳು ಹೇಳುವುದನ್ನು ಕೇಳುವುದು ಬಲು ಸ್ವಾರಸ್ಯಕರವಾಗಿರುತ್ತದೆ. ಕೆಲವು 4 ಸಂಗತಿಗಳನ್ನು, ಕೆಲವು 7 ಸಂಗತಿಗಳನ್ನು, ಇನ್ನು ಕೆಲವು 10 ಸಂಗತಿಗಳನ್ನು ಮಾಡಬೇಕೆಂದು ಹೇಳುತ್ತಾರೆ. ಇವುಗಳಲ್ಲಿ ಕೆಲವು ನಮಗೆ ನಂಬಿಕೆ ಇರಬೇಕೆಂದು ಹೇಳುತ್ತದೆ. ಆದರೆ ಆ ನಂಬಿಕೆಯ ಅರ್ಥ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಲ್ಲ. ಯೇಸು 2000 ವರ್ಷಗಳ ಹಿಂದೆ ಬದುಕಿದ್ದು ಸತ್ತನು ಎಂಬ ಚಾರಿತ್ರಿಕ ಸತ್ಯವನ್ನು ಒಪ್ಪಿಕೊಳ್ಳುವುದಷ್ಟೇ ಆಗಿದೆ. ಇಷ್ಟನ್ನೇ ನಂಬುವುದರಿಂದ ನಿನಗೆ ರಕ್ಷಣೆ ಉಂಟಾಗುವುದಿಲ್ಲ. ಪ್ರಿಯ ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು ಮತ್ತು ತಿರುಗಿ ಎದ್ದು ಬಂದನು. ಇದು ವಿಶೇಷವಾದ ವ್ಯತ್ಯಾಸ. ನಾವು ಆತನ ಪೂರ್ತಿಗೊಳಿಸಲ್ಪಟ್ಟ ಕಾರ್ಯದಲ್ಲಿ ನಂಬಿಕೆ ಇಡಬೇಕು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಹಿಂದೆ ಧರ್ಮಶಾಸ್ತ್ರದ ಅಧೀನದಲ್ಲಿದ್ದನು. ಮಾಡು ಮಾಡು ಎನ್ನುವ ಸಿದ್ಧಾಂತದ ಅಡಿಯಲ್ಲಿರುವುದು ಏನೆಂದು ಅವನಿಗೆ ತಿಳಿದಿತ್ತು. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಾನು ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು, ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂದು ಅವನು ಹೇಳಿದ್ದಾನೆ. ಪ್ರಿಯರೇ, ಧರ್ಮಶಾಸ್ತ್ರಕ್ಕೆ ಒಳಗಾಗಿದ್ದ ಅವನು ತನ್ನ ರಕ್ಷಣೆಯನ್ನು ತಾನೇ ಸಂಪಾದಿಸಿಕೊಳ್ಳಬಹುದೆಂದು ತಿಳಿದಿದ್ದನು. ಆದರೆ ಒಂದು ದಿನ ದಮಸ್ಕದ ದಾರಿಯಲ್ಲಿ ಅವನು ಕರ್ತನಾದ ಯೇಸು ಕ್ರಿಸ್ತನನ್ನು ಸಂಧಿಸಿದನು. ಆತನನ್ನು ಕರ್ತನೆಂದು ರಕ್ಷಕನೆಂದು ತಿಳಿದುಕೊಂಡ ಬಳಿಕ ಅವನು ಬರೆಯುತ್ತಾನೆ:
ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8 ಮತ್ತು 9ನೇ ವಚನ ಹೀಗೆ ಹೇಳುತ್ತದೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಯೇಸು ಕ್ರಿಸ್ತನೆದುರು ನಿಂತ ಬಳಿಕ ತನ್ನ ಸ್ವಸಾಮರ್ಥ್ಯ ಸಾಲದೆಂದು ಅವನು ತಿಳಿದುಕೊಂಡನು. ಧರ್ಮಶಾಸ್ತ್ರದ ಮೂಲಕ ತನ್ನಲ್ಲಿರುವ ನೀತಿವಂತಿಕೆಯು ಸಾಲದೆಂದು ತಿಳಿದನು. ಕ್ರಿಸ್ತನ ನೀತಿವಂತಿಕೆ ಅವನಿಗೆ ಬೇಕಾಗಿತ್ತು. ಅದು ತನಗೊಂದು ಹೊಸ ದಿನದ ಉದಯ ಎಂದು ಪೌಲನು ಹೇಳುತ್ತಾನೆ. ಪ್ರಿಯರೇ, ಈ ಸತ್ಯವನ್ನು ತಿಳಿದುಕೊಂಡ ದಿನ ನಮಗೂ ಹೊಸ ದಿನವಾಗಿರುತ್ತದೆ. ನಮಗೆ ದಯೆಯೂ ಬೇಕಾಗಿದೆ. ದೇವರು ದಯಾಳುವಾಗಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ತನ್ನ ಕರುಣೆಯಿಂದಾಗಿ ಆತನು ನಮಗೊಬ್ಬ ರಕ್ಷಕನನ್ನು ಒದಗಿಸಿದ್ದಾನೆ. ತನ್ನ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸುತ್ತಾನೆ. ಇದೆಷ್ಟು ಅದ್ಭುತವಲ್ಲವೇ? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನು ಕೇಳಿಸದೆ, ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ, ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸುವಿನ ಮೇಲಣ ನಂಬಿಕೆಯಿಂದಾಗಿ ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆದರೆ ರಕ್ಷಿಸಲ್ಪಟ್ಟ ಬಳಿಕ ಆ ಸುವಾರ್ತೆಯಲ್ಲಿ ನಾವು ಜೀವಿಸಬೇಕಾಗಿದೆ. ನಾವು ಅಪ್ರಾಮಾಣಿಕತನದ ಗುಪ್ತ ಕಾರ್ಯಗಳನ್ನು ಬಿಟ್ಟಿದ್ದೇವೆ. ಕ್ರಿಸ್ತನ ಬಳಿಗೆ ಬಂದು ಆತನಲ್ಲಿ ವಿಶ್ವಾಸಿಸುವುದೇನೆಂದರೆ, ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತನೆಂಬ ಸತ್ಯ ಸಂಗತಿಗೆ ಬೌದ್ಧಿಕವಾಗಿ ಒಪ್ಪಿಕೊಳ್ಳುವುದಕ್ಕಿಂತ ಹೆಚ್ಚಿನದಾಗಿದೆ. ಅದು ಆತನಲ್ಲಿ ನಮ್ಮ ನಂಬಿಕೆಯನ್ನಿಟ್ಟ ಆತನ ಪುನರ್ಜನ್ಮವನ್ನು ಅನುಭವಿಸುವುದೇ ಆಗಿದೆ. ಕ್ರಿಸ್ತನು ನಮ್ಮನ್ನು ರಕ್ಷಿಸಿರಲಾಗಿ ನಾವು ಸುವಾರ್ತೆಯ ಮಾದರಿಗಳಾಗಬೇಕು. ಅಂದರೆ ಸುವಾರ್ತೆಯನ್ನು ಸಾರುವ ವ್ಯಕ್ತಿಯು ಪರಿಶುದ್ಧನಾಗಿರಬೇಕು. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟಿದ್ದೇವೆಂದು ಪೌಲನು ಹೇಳುತ್ತಾನೆ. ಆಂಪ್ಲಿಫೈಡ್ ಸತ್ಯವೇದ ಭಾಷಾಂತರದಲ್ಲಿ ಈ ವಚನ ಚೆನ್ನಾಗಿ ಮೂಡಿಬಂದಿದೆ. ಪೌಲನ ಮಾತಿನ ಎಲ್ಲ ಬದಿಗಳನ್ನು ಇದು ಒಳಗೊಂಡಿದೆ. ಈ ಭಾಷಾಂತರವನ್ನು ಗಮನಿಸಿರಿ. ಅವಮಾನಕರವಾದ ಗುಪ್ತ ಕಾರ್ಯ, ಭಾವನೆ, ಆಶೆ, ತಂತ್ರಗಾರಿಕೆ, ಮನುಷ್ಯರು ಉಪಯೋಗಿಸುವ ಎಲ್ಲ ವಿಧವಾದ ನಾಚಿಕೆಯ ಕೃತ್ಯಗಳನ್ನು ನಾವು ಬಿಟ್ಟಿದ್ದೇವೆ. ನಾವು ಕುತಂತ್ರದಿಂದ ವ್ಯವಹರಿಸಲಾರೆವು, ಇಲ್ಲವೇ ದೇವರ ವಾಕ್ಯವನ್ನು ಕಲಬೆರಕೆ ಮಾಡಿ ಅಪ್ರಾಮಾಣಿಕರಾಗಿ ಉಪಯೋಗಿಸಲಾರೆವು. ಆದರೆ ಬಹಿರಂಗವಾಗಿ ಸತ್ಯವನ್ನು ಇದ್ದಕ್ಕಿದ್ದಂತೆ ತಿಳಿಸುತ್ತೇವೆ, ಸ್ಪಷ್ಟವಾಗಿ ಹಾಗೂ ನಿಜವಾಗಿ. ಆದ್ದರಿಂದ ನಮ್ಮನ್ನು ದೇವರ ದೃಷ್ಟಿಯಲ್ಲೂ ಆತನ ಸಮ್ಮುಖದಲ್ಲಿಯೂ ಎಲ್ಲರ ಮನಸ್ಸಾಕ್ಷಿಗೆ ಒಪ್ಪುವ ರೀತಿಯಲ್ಲಿ ತೋರಿಸಿಕೊಳ್ಳುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಕಪಟತನದಲ್ಲಿ ನಡೆಯಬಾರದು, ಅಸತ್ಯವನ್ನಾಡಬಾರದು. ನಮ್ಮ ನಡತೆಯು ನಾವು ಸಾರುವ ಸುವಾರ್ತೆಗೆ ವ್ಯತಿರಿಕ್ತವಾಗಿರಬಾರದು. ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಗೆಯಾಗುವ ರೀತಿಯಲ್ಲಿರಬೇಕು. ನಾವು ಪರಿಪೂರ್ಣರಲ್ಲ, ಆದರೆ ಆತನಿಗೆ ಮೆಚ್ಚುಗೆಯುಳ್ಳವರಾಗಿರಬೇಕು. ನಾವು ದೇವರ ವಾಕ್ಯವನ್ನು ಕೆಡಿಸಬಾರದು. ಇದನ್ನು ಒಬ್ಬರು ಕಲಬೆರಕೆ ಮಾಡುವುದು ಎಂದು ಕರೆದಿದ್ದಾರೆ. ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡಬಾರದು. ಪ್ರಿಯರೇ, ಇದು ನಮ್ಮ ಜೀವಿತದ ಬುಡಕ್ಕೆ ಬರುವಂತಾದು. ಬೋಧಕನೇ, ನೀನು ಯಾಕೆ ಬೋಧಿಸುತ್ತೀ? ಹಣಕ್ಕಾಗಿಯೋ ಪ್ರಾಣಗಳ ಮೇಲಿನ ಪ್ರೀತಿಯಿಂದಲೋ ಎಂದು ನೀವು ಹೇಳಬಹುದು. ಆದರೆ ನಿಜವಾಗಿ ನಿನಗೆ ಪ್ರಾಣಗಳ ಮೇಲೆ ಪ್ರೀತಿ ಇರುತ್ತದೋ? ಈ ವಿಚಾರದಲ್ಲಿ ನಾನು ನನ್ನನ್ನೇ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಪೌಲನು ಹೇಳುತ್ತಾನೆ, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಇದನ್ನಾವು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಸುವಾರ್ತೆ ಸಾರಿ ಪೂರ್ಣ ಸತ್ಯವನ್ನೇ ಹೇಳಬಹುದು. ಆದರೆ ಅದೇ ಸಮಯದಲ್ಲಿ ಅವನ ಜೀವಿತದ ರೀತಿ ಬೇರೆಯೇ ಇರಬಹುದು. ನನ್ನ ಸ್ವಂತ ಜೀವಿತದಲ್ಲಿ
ಈ ವಿಚಾರಕ್ಕಾಗಿ ತುಂಬ ಪ್ರಾರ್ಥಿಸುತ್ತೇನೆ. ನಾನು ಹೀಗೆ ಪ್ರಾರ್ಥಿಸುತ್ತೇನೆ, ದೇವರೇ, ನನ್ನಲ್ಲಿ ಶುದ್ಧ ಮನಸ್ಸಾಕ್ಷಿ ಇಲ್ಲದಿದ್ದರೆ ಪ್ರಸಂಗಿಸಲು ಬಿಡಬೇಡ ಮತ್ತು ದೇವರಾತ್ಮನ ಶಕ್ತಿಯಿಂದ ಬೋಧಿಸುವಂತೆ ಮಾಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎರಡೂ ಸಂಗತಿಗಳಿಲ್ಲದಿದ್ದಲ್ಲಿ ನಾನು ಪ್ರಸಂಗಿಸಲು ಇಚ್ಛಿಸುವುದಿಲ್ಲ. ಸುವಾರ್ತೆ ಸಾರುವಂತಾದು ಮಹಿಮೆಯ ಸಂಗತಿಯೇ, ಆದರೆ ಪ್ರಾಮಾಣಿಕತೆ ಇಲ್ಲದಿದ್ದರೆ, ದೇವರಿಗೆ ತಕ್ಕ ಸಮರ್ಪಣೆ ಇಲ್ಲದಿದ್ದರೆ, ಆತನ ಕುರಿತು ಪೂರ್ಣ ನಂಬಿಕೆ ಇಲ್ಲದಿದ್ದರೆ ಪ್ರಸಂಗಿಸುವುದು ಅಪಾಯಕಾರಿಯಾದದ್ದು. ಪ್ರೀತಿಯುಳ್ಳ ದೇವಜನರೇ, ಇದು ನಿಜವಾಗಿ ಅನಾಭಿಷಿಕ್ತ ಸೇವಕರಿಗೆ ಅನ್ವಯಿಸುವಂತಾದು. ನೀನು ಕ್ರಿಸ್ತನಿಗೆ ಸಾಕ್ಷಿಯಾಗಬೇಕೆಂದಿದ್ದೀಯೋ? ನೀನು ಆತನ ಪರವಾಗಿ ಇಲ್ಲವೇ ಆತನಿಗೆ ವಿರುದ್ಧವಾಗಿ ಸಾಕ್ಷಿಯಾಗಿರಬಹುದಾಗಿದೆ. ಪೌಲನು ಇಲ್ಲಿ ಸೇವೆಯ ಕುರಿತು ಮಾತನಾಡುವಾಗ ಅವನು ಅಭಿಷಿಕ್ತ ಸೇವಕರನ್ನುದ್ದೇಶಿಸಿ ಮಾತನಾಡಲಿಲ್ಲ. ಅವನು ಸಾಮಾನ್ಯ ವ್ಯಕ್ತಿಯ ಕುರಿತು ಮಾತನಾಡಿದ್ದಾನೆ. ಪೀಠದಿಂದ ಮಾತನಾಡುವವನು ಜನರನ್ನು ಸೇವಾ ಕಾರ್ಯಕ್ಕೆ ತರಬೇತುಗೊಳಿಸಬೇಕು. ಅವರನ್ನು ಆ ಕಾರ್ಯಕ್ಕಾಗಿ ಸಿದ್ಧರನ್ನಾಗಿ ಮಾಡುವುದೇ ನಮ್ಮ ಕೆಲಸವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಒಂದು ಅತಿಯಾದ ಹೋಲಿಕೆಯನ್ನು ಒಮ್ಮೆ ಕೇಳಿದ್ದೆ. ಅದೇನೆಂದರೆ, ಕುರಿಗಳು ಕುರಿಗಳನ್ನೇ ಹುಟ್ಟಿಸುತ್ತವೆ, ಕುರುಬನು ಕುರಿಗಳನ್ನು ಹುಟ್ಟಿಸಲು ಸಾಧ್ಯವಿಲ್ಲ. ಅವನು ಕುರಿಗಳನ್ನು ನೋಡಿಕೊಳ್ಳುತ್ತಾನೆ. ಕುರಿಗಳು ಕುರಿಗಳನ್ನು ಉತ್ಪತ್ತಿ ಮಾಡುವುದರಿಂದ ಕುರಿಗಳನ್ನು ಕುರಿಗಳೇ ಗೆದ್ದುಕೊಳ್ಳಬೇಕಾಗಿದೆ. ಸಾಮಾನ್ಯ ಜನರನ್ನು ಸಾಕ್ಷಿಗಳಾಗುವಂತೆ ಸಿದ್ಧಪಡಿಸುವುದೇ ನನ್ನ ಕೆಲಸವಾಗಿದೆ. ಪ್ರಿಯರೇ, ದೇವರ ವಾಕ್ಯ ಪ್ರಸಾರಕ್ಕಾಗಿ ನೀನು ಏನನ್ನಾದರೂ ಮಾಡುತ್ತಿದ್ದೀಯೋ ಅದು ಸಾಕ್ಷಿಯಾಗಿರುತ್ತದೆ. ದೇವರು ನಿನಗೆ ಹಣ ಮಾಡುವ ವರವನ್ನು ಕೊಟ್ಟಿರಬಹುದು. ನೀನು ಅದನ್ನು ಸುವಾರ್ತಾ ಪ್ರಸಾರಕ್ಕಾಗಿ ಉಪಯೋಗಿಸುತ್ತಿದ್ದೀಯೋ? ಒಂದು ವೇಳೆ ನೀನು ಪ್ರಾರ್ಥನೆಯ ವ್ಯಕ್ತಿಯಾಗಿರಬಹುದು. ದೇವರ ವಾಕ್ಯ ಬೋಧಿಸುವ ಹಾಗೂ ಪ್ರಸಂಗಿಸುವವರಿಗಾಗಿ ಪ್ರಾರ್ಥಿಸುತ್ತಿರಬಹುದು. ಯಾರೂ ಸಂಪರ್ಕಿಸಲಾರದವರೊಂದಿಗೆ ನಿನಗೆ ಸಂಪರ್ಕವಿರಬಹುದು. ಪ್ರಿಯರೇ, ಅನೇಕರಿಗೆ ನನ್ನ ಸಂದೇಶ ಕೇಳ ಮನಸ್ಸಿರುವುದಿಲ್ಲ. ಒಂದು ವೇಳೆ ಈ ರೀತಿ ಯಾರ ಮಾತೂ ಕೇಳದವರನ್ನು ನೀನು ಸಂದರ್ಶಿಸಬಹುದು. ದೇವರು ನಿನ್ನನ್ನು ಸಾಕ್ಷಿಯಾಗಿರುವುದಕ್ಕಾಗಿ ಕರೆದಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪ್ರಪಂಚದ ದೇವರು ಎಂಬುದು ಈ ಯುಗದ ದೇವರು ಎಂದಾಗಬೇಕಿತ್ತು. ಅವನನ್ನು ಈ ಪ್ರಪಂಚದ ದೇವರೆಂದು ಕರೆಯಲು ನನಗೆ ಮನಸ್ಸಿಲ್ಲ. ನಾವು ನೋಡುತ್ತಿರುವುದು ದೇವರ ಪ್ರಪಂಚವಾಗಿದೆ. ಮಾನವನು ಅದನ್ನು ಹಾಳುಗೆಡವಿದ್ದರೂ ಅದು ದೇವರ ಪ್ರಪಂಚವೇ ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೈತಾನನು ಈ ಯುಗದ ದೇವರು. ಅವನು ಎಲ್ಲ ಮನೋರಂಜನೆಗಳನ್ನು, ಇನ್ನೂ ಅನೇಕ ಕಾರ್ಯಗಳನ್ನು ನಡೆಸುತ್ತಿದ್ದಾನೆ. ಅವನು ಈ ಯುಗದ ದೇವರು. ಅವನು ನಂಬದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ನನಗೆ ಸುವಾರ್ತೆ ಅರ್ಥವಾಗುವುದಿಲ್ಲ. ನಾನು ಜೀವಮಾನವೆಲ್ಲ ಕೇಳಿದ್ದೇನೆ, ಆದರೆ ನನಗೆ ಏನೂ ತಿಳಿಯುವುದಿಲ್ಲ ಎಂದು ಹೇಳಿದ್ದನ್ನು ಕೇಳಿದ್ದೀರಾ? ಜನರು ಆಗಾಗ ಈ ಮಾತು ಹೇಳುವುದನ್ನು ನಾನು ಕೇಳಿದ್ದೇನೆ. ಏಕೆ ಹೀಗೆ ಹೇಳುತ್ತಾರೆ? ಸೈತಾನನು ಅವರನ್ನು ಕುರುಡು ಮಾಡಿದ್ದಾನೆ. ಬೆಳಕು ಪ್ರಕಾಶಿಸುತ್ತಾ ಇದೆ, ಆದರೆ ಅವರು ನೋಡದ ಹಾಗೆ ಸೈತಾನನು ಅವರನ್ನು ಕುರುಡು ಮಾಡಿದ್ದಾನೆ. ಒಮ್ಮೆ ಗಣಿಯಲ್ಲಿ ಸ್ಫೋಟವಾದಾಗ ಒಳಗೆ ಸಿಕ್ಕಿಹಾಕಿಕೊಂಡ ಗಣಿ ಕೆಲಸಗಾರರ ಜ್ಞಾಪಕ ನನಗೆ ಬರುತ್ತದೆ. ಕೊನೆಗೂ ಅವರಿರುವ ಸ್ಥಳಕ್ಕೆ ಆಹಾರವನ್ನು, ದೀಪವನ್ನು ತಲುಪಿಸಲಾಯಿತು. ಒಬ್ಬ ಯುವ ಗಣಿ ಕೆಲಸಗಾರನು ಬೆಳಕನ್ನು ನೇರವಾಗಿ ನೋಡುತ್ತಾ, ಅವರು ಯಾಕೆ ಬೆಳಕನ್ನು ಹಾಕುವುದಿಲ್ಲ ಎಂದು ಹೇಳುತ್ತಿದ್ದನು. ಅಲ್ಲಿದ್ದವರೆಲ್ಲರೂ ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಸ್ಫೋಟದಿಂದಾಗಿ ಅವನು ದೃಷ್ಟಿ ಕಳಕೊಂಡಿದ್ದನು. ಪ್ರಿಯರೇ, ಸೈತಾನನು ಅನೇಕರನ್ನು ಕುರುಡು ಮಾಡುತ್ತಾನೆ. ಅವರು ಹೇಳುತ್ತಾರೆ, ಯಾಕೆ ಲೈಟ್ ಹಾಕುವುದಿಲ್ಲ ಎಂಬುದಾಗಿ. ನನಗೆ ಸುವಾರ್ತೆ ಕಾಣುವುದಿಲ್ಲ ಎನ್ನುತ್ತಾರೆ. ಈ ಕುರುಡತನ ಸೈತಾನನಿಂದ ಬರುವಂತಾದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇನ್ನೂ ಕೆಲವರು ಸತ್ಯವೇದದಲ್ಲಿನ ಕೆಲವು ವಿಚಾರಗಳನ್ನು ನಾನು ನಂಬುವುದಿಲ್ಲ ಎಂದು ಹೇಳುತ್ತಾರೆ. ಕೆಲ ಸಮಯದ ಹಿಂದೆ ನನಗೊಬ್ಬನು ಪತ್ರ ಬರೆದು ನನ್ನನ್ನು ದೂರುತ್ತಾ,
ಸತ್ಯವಲ್ಲದ ಸಂಗತಿಗಳನ್ನು ಯಾಕೆ ಸಾರುತ್ತೀ? ಬೈಬಲ್ ಸತ್ಯವಲ್ಲವೆಂದು ಗೊತ್ತಿದ್ದು ಯಾಕೆ ಅದನ್ನು ಕುರಿತು ಪ್ರಸಂಗಿಸುತ್ತೀ ಎಂದು ಬರೆದಿದ್ದನು. ಎಂತಹ ದುರಹಂಕಾರ! ನಾನು ಅದಕ್ಕೆ ಉತ್ತರಿಸಿ, ಇಂತಹ ಅಹಂಕಾರದ ಅಜ್ಞಾನದ ಕಾಗದ ನನಗೆಂದೂ ಬಂದಿರಲಿಲ್ಲ ಎಂದು ಬರೆದೆನು. ಆದರೆ ಅವನ ನಿಜವಾದ ಸಮಸ್ಯೆ ಏನು ಗೊತ್ತಿದೆಯೋ? ಸತ್ಯವೇದದಲ್ಲಿ ಅವನು ನಂಬದಿರುವ ವಿಷಯಗಳಿರುವುದಿಲ್ಲ. ಅವನ ಜೀವಿತದಲ್ಲಿ ಪಾಪವಿದ್ದದ್ದೇ ಅವನ ಸಮಸ್ಯೆಯಾಗಿತ್ತು. ಅದು ಸತ್ಯವೇದವು ಖಂಡಿಸುವ ಪಾಪವಾಗಿತ್ತು. ಅವನಿಗೆ ನಂಬಲು ಮನಸ್ಸಿರಲಿಲ್ಲ. ಇದು ಅನೇಕರ ಈಗಿನ ಸಮಸ್ಯೆಯಾಗಿರುತ್ತದೆ. ಸಮಸ್ಯೆ ಸತ್ಯವೇದದಲ್ಲ, ಅವರ ಜೀವಿತದ್ದು. ಪ್ರಿಯ ಸ್ನೇಹಿತನೇ, ನೀನು ನಿನ್ನ ಪಾಪದಲ್ಲೇ ಮುಂದುವರಿಯಲು ಇಚ್ಛಿಸುವುದಾದರೆ ನಿನಗೆ ಇಷ್ಟ, ಆದರೆ ನಷ್ಟವಾಗುವುದು ನಿನಗೇನೆ. ನೀನು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಬಹುದು. ಅದು ಕಷ್ಟವೆಂದು ಹೇಳಬೇಡ. ನಿನಗೆ ಮನಸ್ಸಿದ್ದರೆ ನೀನು ತಿರುಗಿಕೊಳ್ಳಬಹುದು. ಒಬ್ಬನು ತಾನು ಪಾಪಿ ಎಂದು ತಿಳಿದುಕೊಂಡು, ನಾನು ನನ್ನ ಪಾಪವನ್ನು ಬಿಟ್ಟು ಬಿಡಲು ತಯಾರಾಗಿದ್ದೇನೆ, ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುತ್ತೇನೆ ಎಂದು ಹೇಳುವುದಾದರೆ ಅವನು ರಕ್ಷಿಸಲ್ಪಡುತ್ತಾನೆ. ದೇವರ ವಾಕ್ಯವು ಬೆಳಕಾಗಿದೆ. ಬೆಳಕನ್ನು ನೋಡಲಾರೆ ಎಂದು ಹೇಳದೆ, ಸತ್ಯವೇದವನ್ನು ದೂರದೆ, ದೇವರ ಎದುರಿನಲ್ಲಿ ನಿನ್ನ ಪಾಪಗಳನ್ನು ಯಾಕೆ ಹೇಳಿಕೊಳ್ಳಬಾರದು? ಆಗ ನಿನಗೆ ನಂಬುವುದಕ್ಕೆ ಕಷ್ಟವಾಗಲಾರದು. ಪ್ರೀತಿಯುಳ್ಳ ದೇವಜನರೇ, ನಾನು ಸರ್ ಐಸಕ್ ನ್ಯೂಟನ್ರ ಒಂದು ಮಾತನ್ನು ನಿಮಗೆ ತಿಳಿಸುತ್ತೇನೆ. ಯಾರೂ ಕೂಡ ಅವರನ್ನು ಬುದ್ಧಿವಂತರಲ್ಲವೆಂದು, ಬಹು ಸಾಮರ್ಥ್ಯರಲ್ಲವೆಂದು ಹೇಳಲಾರರು. ಒಂದು ದಿನ ಅವರಿಗೆ ಒಬ್ಬರು ಹೇಳಿದರು, ನ್ಯೂಟನ್ ಅವರೇ, ನನಗೆ ಅರ್ಥವಾಗುವುದಿಲ್ಲ. ನೀವು ಸತ್ಯವೇದವನ್ನು ಚಿಕ್ಕ ಮಗುವಿನಂತೆ ನಂಬಬಲ್ಲಿರಿ. ನಾನು ಪ್ರಯತ್ನಿಸಿದರೂ ನನ್ನಿಂದಾಗದು. ಅದರಲ್ಲಿನ ಅನೇಕ ಮಾತುಗಳು ನನಗೆ ಏನೂ ಅನಿಸುವುದೇ ಇಲ್ಲ. ನನಗೆ ಅರ್ಥವಾಗುವುದಿಲ್ಲ, ನಂಬಲಿಕ್ಕೂ ಆಗುವುದಿಲ್ಲ ಎಂದು. ಆಗ ನ್ಯೂಟನ್ ಉತ್ತರಿಸಿದರು, ಕೆಲವೊಮ್ಮೆ ನಾನು ನನ್ನ ಅಧ್ಯಯನದ ಕೋಣೆಗೆ ಬಂದು ಮೇಣದ ಬತ್ತಿಯನ್ನು ಹೊತ್ತಿಸಲು ಯತ್ನಿಸುತ್ತೇನೆ. ಆದರೆ ಅದನ್ನು ಆರಿಸಿದ ತಟ್ಟೆ ಅದನ್ನು ಮುಚ್ಚಿಯೇ ಇರುತ್ತಿತ್ತು. ನಾನು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಒತ್ತಿಸಲು ಆಗುವುದೇ ಇಲ್ಲ. ಆದರೆ ಆ ಮುಚ್ಚಿದ ತಟ್ಟೆ ತೆಗೆದ ಮೇಲೆ ಅದನ್ನು ಒತ್ತಿಸಲು ಸಾಧ್ಯವಾಗುತ್ತದೆ. ನಿನ್ನ ವಿಷಯದಲ್ಲಿ ಆ ತಟ್ಟೆ ನಿನ್ನ ಪಾಪಗಳ ಮೇಲಿನ ಪ್ರೀತಿಯಾಗಿರಬೇಕು. ಅದು ನಿನ್ನಲ್ಲಿರುವ ಉದ್ದೇಶಪೂರ್ವಕ ಅಪನಂಬಿಕೆ. ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೋ. ಪವಿತ್ರಾತ್ಮನು ತನ್ನ ಸತ್ಯವನ್ನು ನಿನಗೆ ಪ್ರಕಟಿಸಲು ಬಿಡು. ಆಗ ಯೇಸು ಕ್ರಿಸ್ತನ ಮುಖದಲ್ಲಿ ಪ್ರಕಾಶಿಸುವ ದೇವರ ಕೃಪೆಯ ಮಹಿಮೆಯನ್ನು ಆತನು ನಿನಗೆ ಸಂತೋಷದಿಂದ ತೋರಿಸುವನು. ಸರ್ ಐಸಕ್ ನ್ಯೂಟನ್ ಒಬ್ಬ ಮಹಾವಿಜ್ಞಾನಿ ಮಾತ್ರವಲ್ಲದೆ ಮಹಾಬೋಧಕರೂ ಆಗಿದ್ದರು. ಜನರು ಯಾಕೆ ನಂಬುವುದಿಲ್ಲ? ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಮಹಿಮೆಯ ಸುವಾರ್ತೆಯ ಪ್ರಕಾಶವು ಅವರಿಗೆ ಗೋಚರವಾಗದಂತೆ ಸೈತಾನನು ಅವರ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ. ಅದು ಮಹಿಮೆಯ ಸುವಾರ್ತೆಯಾಗಿದೆ, ಯಾಕಂದರೆ ಅದು ಕ್ರಿಸ್ತನ ಮಹಿಮೆಯನ್ನು ಪ್ರಕಟಿಸುತ್ತದೆ. ಬಹುಶಃ ಜನರಿಗೆ ಆ ಮಹಿಮೆಯನ್ನು ನೋಡುವ ಮನಸ್ಸಿಲ್ಲವಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ನನ್ನನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನಾದ ಯೇಸುವನ್ನು ಪ್ರಸಂಗಿಸುತ್ತೇವೆ. ನಾನು ನೀನು ವಾಕ್ಯವನ್ನು ತಿಳಿಸುವಾಗ ಸಹಾಯಹೀನರಾಗಿರುತ್ತೇವೆ. ನಮಗೆ ವಿರುದ್ಧವಾದ ವೈರಿಯೊಬ್ಬನಿದ್ದಾನೆ. ಅವನು ಜನರ ಮನಸ್ಸುಗಳನ್ನು ಮಂಕು ಮಾಡುತ್ತಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಬೆಳಕನ್ನು ಉಂಟು ಮಾಡಿದ ಸಮಯಕ್ಕೆ ಪೌಲನು ಹೋಗುತ್ತಾನೆ. ಸೃಷ್ಟಿ ಯಾವಾಗ ಆಯಿತು ಎಂದು ನನಗೆ ತಿಳಿಯದು. ಅನೇಕರು ನಾವು ಮೂಲಭೂತವಾದಿಗಳಾಗಿರಬೇಕಿದ್ದರೆ ಸೃಷ್ಟಿಯು ಸುಮಾರು ಕ್ರಿಸ್ತಪೂರ್ವ 4004 ಆಯಿತೆಂದು ನಂಬಬೇಕೆಂದು ಹೇಳುತ್ತಾರೆ. ಆದರೆ ಆ ರೀತಿ ನಂಬುವವರು ನನಗೆ ತಿಳಿದಿಲ್ಲ. ಎಲ್ಲೋ ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದನು. ನಮಗೆ ನಿಖರವಾದ ತಾರೀಖನ್ನು ತಿಳಿಸಲಿಲ್ಲ. ನಮ್ಮ ದೇವರು ನಿತ್ಯತ್ವದ ದೇವರು. ಮಾನವನು ಬರುವುದನ್ನು ಕಾಯುತ್ತಾ ಕುಳಿತಿರಲಿಲ್ಲ. ಮಾನವನ ಸೃಷ್ಟಿ ತುಂಬಾ ಕಾಲದ ಬಳಿಕ ಆಯಿತು. ಆದರೆ ದೇವರು ಅನಾದಿ ಕಾಲದಿಂದಲೂ ಇದ್ದನು. ಈ ವಿಶ್ವ ತುಂಬಾ ದೀರ್ಘಕಾಲದಿಂದ ಇತ್ತು.
ಅದಕ್ಕೆ ಏನೋ ಸಂಭವಿಸಿತು ಎಂದು ನಾನು ನಂಬುತ್ತೇನೆ. ಏನೋ ದೊಡ್ಡ ಸ್ಫೋಟ ಸಂಭವಿಸಿರಬಹುದು. ಪರಿಪೂರ್ಣವಾಗಿದ್ದ ವಿಶ್ವಕ್ಕೆ ಏನೋ ಆಯಿತು. ಆದಿಕಾಂಡ 1ರಲ್ಲಿ ದೇವರು ಪ್ರವೇಶ ಮಾಡಿದ್ದನ್ನು ನೋಡುತ್ತೇವೆ. ದೇವರ ಆತ್ಮನು ಜಲರಾಶಿಗಳ ಮೇಲೆ ಸಂಚರಿಸುತ್ತಿದ್ದನು. ಆತನು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಹೇಳುತ್ತಾನೆ, ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ನಮ್ಮ ಹೃದಯಗಳಲ್ಲಿ ಹೊಳೆದನು ಮತ್ತು ಯೇಸುಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ಜಲರಾಶಿಗಳ ಮೇಲೆ ದೇವರಾತ್ಮನು ಚಲಿಸುತ್ತಿದ್ದ ಹಾಗೆಯೇ ಆತ್ಮದ ಮೇಲೂ ಸಂಚರಿಸುತ್ತಾನೆ. ನಮ್ಮ ಹೃದಯಗಳಲ್ಲಿ ಪಾಪದ ಹರುಹನ್ನು ಹುಟ್ಟಿಸುತ್ತಾನೆ. ನಮ್ಮನ್ನು ಪುನರುಜ್ಜೀವನಗೊಳಿಸುತ್ತಾನೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಮಹಿಮೆಯ ಸುವಾರ್ತೆಯ ಪ್ರಕಾಶವು ನಮ್ಮಲ್ಲಿ ಪ್ರಕಾಶಿಸುತ್ತದೆ. ಈಗ ನಾವು ಆತನನ್ನು ದೃಷ್ಟಿಸುತ್ತಿರುತ್ತೇವೆ. ಒಬ್ಬರು ಹೇಳುವಂತೆ, ದೃಷ್ಟಿಸುತ್ತಾ ಇರುವುದರಿಂದ ಶುದ್ಧೀಕರಣ ಉಂಟಾಗುತ್ತದೆ. ನಾವು ತುಂಬ ಸಮಯ ಆತನನ್ನು ದೃಷ್ಟಿಸುತ್ತಲೇ ಇರಬೇಕು. ಆದರೂ ನಾವು ಬಲಹೀನ ಪಾತ್ರೆಗಳೇ ಆಗಿದ್ದೇವೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ, ದೇವರಾಕೆ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಕೂಡ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹೀಗಾಗುವಂತೆ ದೇವರ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪೌಲನ ಜೀವಿತ ಕ್ರಿಸ್ತನ ಸೇವೆಯಲ್ಲಿ ಬಹು ಪ್ರಯಾಸಪಟ್ಟ. ಕ್ರಿಸ್ತ ನಂಬಿಕೆ ಜೀವಿತವಾಗಿತ್ತು. ಒಬ್ಬನು ತಿರುಗಿ ಹುಟ್ಟಿದರೆ ಮಾತ್ರ ತನ್ನ ಜೀವಿತದಲ್ಲಿ ದೇವರನ್ನು ಕಂಡುಕೊಂಡು ನಂಬಿಕೆಯಲ್ಲಿ ಬೆಳೆಯಲು ಸಾಧ್ಯ. ಅನುದಿನವೂ ದೇವರನ್ನು ಕಂಡುಕೊಂಡು ಆತನ ಮಾರ್ಗದಲ್ಲಿ ನಡೆಯುವ ಸಾಕ್ಷಿಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ಬನ್ನಿ ಈಗ ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರಿಯ ಕರ್ತನೆ, ಈ ಒಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ದೇವ, ನಾವು ತಿರುಗಿ ಜನ್ಮಿಸಿ ನಿನ್ನ ರಾಜ್ಯದಲ್ಲಿ ಹುಟ್ಟಬೇಕೆಂಬುದು ನಿನ್ನ ಆಶೆಯಾಗಿದೆ. ಅದು ನಿನ್ನ ಚಿತ್ತವಾಗಿದೆ. ಪ್ರಿಯ ಯೇಸುವೆ, ಈ ಕಾರಣಕ್ಕಾಗಿ ನೀನು ಈ ಲೋಕಕ್ಕೆ ಬಂದಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರೆಲ್ಲರೂ ಕೂಡ ಯೇಸು ಸ್ವಾಮಿಯ ಪ್ರೀತಿಯನ್ನು ಅರಿತು ವೈಯಕ್ತಿಕವಾಗಿ ನಿನ್ನನ್ನು ಸ್ವೀಕರಿಸಲು ಸಹಾಯ ಮಾಡು. ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರು ಕೊಟ್ಟ ಜೀವಿತದ ಅರ್ಥವನ್ನು ತಿಳಿದುಕೊಂಡಿದ್ದೀರಲ್ವೇ? ಇತರರು ಕೂಡ ಈ ಸತ್ಯವನ್ನು ತಿಳಿದುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.